ಅಸ್ಸಲಾಮು ಅಲೈಕುಮ್ ಮತ್ತು ಎಲ್ಲ ಕನ್ನಡಿಗರಿಗೆ ನನ್ನ ಕಡೆಯಿಂದ ನಮಸ್ಕಾರಗಳು. ನಾನು ಅಲ್ಮಾಸ್. ಇವತ್ತು ಫ್ರಂಟ್ ಹ್ಯಾಂಡ್ ಮೆಹಂದಿ ಸಿಂಪಲ್ ಆಗಿರುವಂತಹ ಡಿಸೈನನ್ನು ನಾನು ತೋರಿಸ್ಕೊಡ್ತಾ ಇದ್ದೇನೆ. ಇದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡಿ, ಸರಿನಾ? ತುಂಬಾ ಈಸಿ ಇದೆ, ತುಂಬಾ ಟ್ರೆಂಡಿ, ತುಂಬಾ ಚೆನ್ನಾಗಿದೆ ಡಿಸೈನ್. ಸೊ ಆರಾಮಾಗಿ ನೀವು ಡ್ರಾ ಮಾಡಬಹುದು. ಬಂಚಸ್ ಪ್ರಾಕ್ಟೀಸ್ ಮಾಡಿದರೆ ಈ ಮೆಹಂದಿ ಡಿಸೈನ್ ನಿಮಗೆ ಆರಾಮಾಗಿ ಡ್ರಾ ಮಾಡಬಹುದು. ಸೊ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿಂದ ಒಂದು ಸರ್ಕಲನ್ನು ತಗೊಂಡೆ. ಏನಂತಾರೆ ಇದಕ್ಕೆ? ಜಲೇಬಿ, ಸ್ಪೈರಲ್ ಎಲ್ಲ ಅಂತಾರೆ, ಎರಡೂ ಅಂತಾರೆ. ಸೊ ಒಂದು ಜಲೇಬಿಯನ್ನು ನಾನು ಡ್ರಾ ಮಾಡ್ತಾ ಇದ್ದೀನಿ. ಅದಾದಮೇಲೆ ಅದರ ಪ್ಯಾಟಲ್ಸನ್ನು ಡ್ರಾ ಮಾಡ್ತಾ ಇದ್ದೀನಿ. ಈಸಿಯಾಗಿದೆ ಪ್ಯಾಟಲ್ಸ್ ನೋಡಿ. ಮತ್ತು ನಾನು ಬಂಚಸ್ಸಲ್ಲೂ ಕೂಡ ಈ ಥರ ತೋರಿಸಿದ್ದೀನಿ, ಸರಿನಾ? ಸೊ ನೆಕ್ಸ್ಟ್ ಇನ್ನೊಂದು ಜಲೇಬಿಯನ್ನು ಡ್ರಾ ಮಾಡಿದೆ ಈ ಥರ. ಮತ್ತು ಅದರ ಪ್ಯಾಟಲ್ಸನ್ನು ಡ್ರಾ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಜಲೇಬಿ. ಇದು ಫ್ಲವರ್ ಬಂಚ್ ಅಂತಾರೆ ಇದಕ್ಕೆ. ಸಿಂಗಲ್ ಇದ್ದರೆ ಫ್ಲವರ್, 2-3 ಸೇರಿಸಿ ಡ್ರಾ ಮಾಡಿದ್ರೆ ಬಂಚ್. ಸೊ ಫ್ಲವರ್ ಬಂಚನ್ನು ನಾನು ಈಗ ಡ್ರಾ ಮಾಡಿದೆ. ಇದಕ್ಕೆ ಲೀಫನ್ನು ಡ್ರಾ ಮಾಡ್ತಾಯಿದ್ದೀನಿ, ಈ ಥರ 3 ಲೀಫ್. ನೆಕ್ಸ್ಟ್ ಈ ಸೈಡ್ ಕೂಡ 3 ಲೀಫನ್ನು ನಾನು ಡ್ರಾ ಮಾಡ್ತಾಯಿದ್ದೀನಿ, ಸರಿನಾ? ಸೊ ನೆಕ್ಸ್ಟ್ ಇಲ್ಲಿಂದ ನಾನು ಖರ್ಜೂರದ ಶೇಪಲ್ಲಿ ಡಿಸೈನನ್ನು ಡ್ರಾ ಮಾಡ್ತಾಯಿದ್ದೀನಿ. ಖರ್ಜೂರದ ಶೇಪ್, ಬಾಕ್ಸ್ ಅಲ್ಲ ಇದು. ಸೊ ಖರ್ಜೂರದ ಶೇಪಲ್ಲಿ ಈ ಥರ ನಾನು ಡ್ರಾ ಮಾಡಿದೆ ನೋಡಿ. ನೆಕ್ಸ್ಟ್ ಇನ್ನೊಂದು ಲೈನ್. ಅದಾದ ಮೇಲೆ ಇಲ್ಲಿಂದ ಇನ್ನೊಂದು ಲೈನನ್ನು ಡ್ರಾ ಮಾಡ್ತಾಯಿದ್ದೀನಿ, ಈ ಥರ ಇನ್ನೊಂದು ಲೈನನ್ನು ನಾನು ಡ್ರಾ ಮಾಡಿದೆ, ಸರಿನಾ? ಸೊ ಇಲ್ಲಿಂದ ನಾನು ಸ್ಕ್ಯಾಲಪನ್ನು ಡ್ರಾ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಸಣ್ಣದಾಗಿರೋ ಸ್ಕ್ಯಾಲಪ್ ನಾನು ಡ್ರಾ ಮಾಡ್ತಿಲ್ಲ, ಯಾಕಂದರೆ ಇದು ಬಿಗಿನರ್ಸ್ಗೂ ಇರಬಹುದು, ಅದಕ್ಕಾಗಿ. ಸಾರಿ, ಇಲ್ಲೊಂದು ಸ್ವಲ್ಪ ಒಂದು ನಿಮಿಷ. ನೆಕ್ಸ್ಟ್ ನಾನು ಇಲ್ಲಿಂದ ಸ್ಕ್ಯಾಲಪ್ ಡ್ರಾ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆರಾಮಾಗಿ ಸ್ಕ್ಯಾಲಪನ್ನು ಡ್ರಾ ಮಾಡಿ. ಅರ್ಜೆಂಟ್ ಏನು ಬೇಡ. ಮೆಹಂದಿಯ ಡಿಸೈನ್ ಫಿನಿಶಿಂಗಿಂದ ಬರಲಿ, ಲೇಟ್ ಬಂದರೂ ಸಹ ಪ್ರಾಪರಾಗಿ ಫಿನಿಶಿಂಗಿಂದ ಮೆಹಂದಿ ಡಿಸೈನನ್ನು ಡ್ರಾ ಮಾಡಿ, ಸರಿನಾ? ಸೊ ಇಲ್ಲಿಂದ ಸ್ಕ್ಯಾಲಪನ್ನು ಡ್ರಾ ಮಾಡಿದೆ ಈ ಥರ. ನೆಕ್ಸ್ಟ್ ನಾನು ನೋಡಿ ಇಲ್ಲಿಂದ ಮತ್ತೆ ಫ್ಲವರ್ ಬಂಚನ್ನು ಡ್ರಾ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್, ಮತ್ತು ನೋಡೋಕ್ಕೆ ಹೆವಿನೂ ಕಾಣಿಸುತ್ತೆ ಮತ್ತು ಈಸಿನೂ ಕಾಣಿಸುತ್ತೆ, ಎರಡೂ ಅನ್ಬಹುದು. ಆ ಥರದ್ರಲ್ಲಿ ಡಿಸೈನ್ ಇದೆ ಇದು. ಸೊ ನೋಡಿ, ಇಲ್ಲಿ ಮತ್ತೆ ನಾನು ಫ್ಲವರ್ ಬಂಚನ್ನು ನಾನು ಡ್ರಾ ಮಾಡ್ತಾ ಇದ್ದೀನಿ, ಈ ಥರ ಫ್ಲವರ್ ಬಂಚ್, ಸರಿನಾ? ಸೊ ಮತ್ತೆ ಇದರ ಪ್ಯಾಟಲ್ಸ್. ಇಲ್ಲಿಂದ ಮತ್ತೆ 3 ಲೀಫ್, ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಈ ಡಿಸೈನ್ ಏನು ಗೊತ್ತಾ, ಒಂದು ಏನಂತೀರಾ ಇದಕ್ಕೆ, ಈ ಡಿಸೈನ್ ಕಾಂಬಿನೇಷನ್ ಅಂದರೆ ಏನು ಫಸ್ಟ್ ನಾನು ಡ್ರಾ ಮಾಡಿದ್ದೀನಿ ಅದರಲ್ಲೇ ಮತ್ತೆ ನೆಕ್ಸ್ಟ್ ಕೂಡ ಆ ಥರನೇ ಬಂಚಸ್ಸನ್ನು ತೊಗೊಳ್ತಾ ಇದ್ದೀನಿ. ಆದರೆ ಮಧ್ಯದ ಡಿಸೈನ್ ಮಾತ್ರ ನಾನು ಚೇಂಜ್ ಮಾಡ್ಕೊಳ್ತೀನಿ. ತುಂಬಾ ಅಟ್ರಾಕ್ಟಿವ್ ಇರುತ್ತೆ ಈ ಡಿಸೈನ್ ಅನ್ಬೋದು. ಸೊ ಇಲ್ಲಿಂದ ನಾನು ಲೈನನ್ನು ಡ್ರಾ ಮಾಡ್ತಾಯಿದ್ದೀನಿ, ಚೆಕ್ಸನ್ನು ಡ್ರಾ ಮಾಡ್ತಾಯಿದ್ದೀನಿ. ಲೈನ್ ಪರ್ಫೆಕ್ಟ್ ಬರಬೇಕಾದ್ರೆ ಪ್ರಾಕ್ಟೀಸ್ ತುಂಬಾ ಅವಶ್ಯಕ. ಸೊ ಪ್ರಾಕ್ಟೀಸ್ ಮಾಡೋದನ್ನು ಮರಿಬೇಡಿ. ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಲೈನ್ ಪ್ರಾಪರಾಗಿ ಬರೋಲ್ಲ, ಲೈನ್ ಬರಲಿಲ್ಲ ಅಂದರೆ ಡಿಸೈನ್ ಫಿನಿಶಿಂಗಿಂದ ಕಾಣಿಸೋಲ್ಲ. ಸೊ ಈಗ ನಾನು ಚೆಕ್ಸನ್ನು ಡ್ರಾ ಮಾಡಿ ಈ ಥರ ಇದಕ್ಕೆ ಥಿಕ್ ಲೈನನ್ನು ಡ್ರಾ ಮಾಡ್ತಾಯಿದ್ದೀನಿ, ಸರಿನಾ? ಥಿಕ್ ಲೈನನ್ನು ಡ್ರಾ ಮಾಡ್ತಾಯಿದ್ದೀನಿ. ಥಿಕ್ ಲೈನ್ ಫಿನಿಶಿಂಗಿಂದ ಮಾಡಿ, ಅದಕ್ಕೆ ಫಿನಿಶಿಂಗ್ ಲೈನ್ ಕೊಡೋದನ್ನು ಮರಿಬೇಡಿ, ಸರಿನಾ? ಸೊ ಫಿನಿಶಿಂಗ್ ಲೈನ್ ಆದ ಮೇಲೆ ಇಲ್ಲಿ ನಾನು ನನ್ನ ಫೇವ್ರೆಟ್ ಪ್ಯಾಟಲ್ಸನ್ನು ಡ್ರಾ ಮಾಡ್ತಾ ಇದ್ದೀನಿ. ಇದು ನನ್ನ ಫೇವ್ರೆಟ್ ಆದ ಪ್ಯಾಟಲ್ಸ್. ನನ್ನ ವ್ಲಾಗ್ ಚಾನಲ್ ಇದೆ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಕಮೆಂಟ್ಸಲ್ಲಿ ಬರೀರಿ, ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ನಾನು ಅಂತ ಹೇಳಿ. ನನ್ನ ವ್ಲಾಗ್ ಚಾನಲ್ ನನ್ನ ಜೀವನ ಶೈಲಿ ಅಂದರೆ ಮುಸ್ಲಿಮ್ಸ್ ಜೀವನ ಶೈಲಿ ಹೇಗಿರುತ್ತೆ ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೇನೆ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ವ್ಲಾಗ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸುಮ್ಮನೆ ಮಾಡಬೇಡಿ, ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಮತ್ತು ಈ ಥರ ಡಾಟನ್ನು ಇಟ್ಟು ನಾನೇನು ಮಾಡಿದೆ, ಥಿಕ್ಕಾಗಿ ಮತ್ತೆ ಇದನ್ನು ಡ್ರಾ ಮಾಡ್ತಾಯಿದ್ದೀನಿ. ಔಟ್ಲೈನನ್ನು ಕೊಡ್ತಾಯಿದ್ದೀನಿ, ಥಿಕ್ಕಾಗಿರುವಂತಹ ಔಟ್ಲೈನ್. ಈ ಥರ ನೀವು ಕ್ಲೀನಾಗಿ ಪ್ರಾಪರಾಗಿ ಔಟ್ಲೈನನ್ನು ಕೊಡೋದು ಮರಿಬೇಡಿ, ಸರಿನಾ? ಸೊ ಥಿಕ್ಕಾಗಿರುವಂತಹ ಔಟ್ಲೈನ್. ಸೊ ಕಂಪ್ಲೀಟ್ ಈ ಡಿಸೈನ್ ಇಷ್ಟ ಆಗಿದೆ. ಇಲ್ಲಿ ನಾವು ಸ್ವಲ್ಪ ಡೆಕೋರೇಟಿವನ್ನು ಆ್ಯಡ್ ಮಾಡೋಣ. ಈ ಥರ
2 ಲೈನ್ ಹಾಕಿ ಡಾಟನ್ನು ಇಡೋಣ. ಇದು ಚಿಕ್ಕ ಚಿಕ್ಕ ಎಲಿಮೆಂಟ್ಸ್ ಏನಿದೆ ಅಲ್ಲ, ಇದೇ ಹೇಳಬೇಕಂದ್ರೆ ಡಿಸೈನ್ ಹೈಲೈಟ್ ಅನ್ಬಹುದು. ನೀವು ಮರಿಬೇಡಿ, ಈ ಚಿಕ್ಕ ಚಿಕ್ಕ ಪುಟ್ಟದಾದಂತಹ ಡಿಸೈನನ್ನು ಡ್ರಾ ಮಾಡೋಕ್ಕೆ ಮರಿಬೇಡಿ. ಸೊ ನೋಡಿ, ಮತ್ತು ನಾನು ಇಲ್ಲಿಂದ ಹಾರ್ಟ್ ಶೇಪಲ್ಲಿ ಡಿಸೈನ್ ಡ್ರಾ ಮಾಡ್ತಾಯಿದ್ದೀನಿ. ಹಾರ್ಟ್ ಶೇಪ್ ನೋಡಿ, ನೋಡ್ಕೊಳ್ಳಿ ಕ್ಲೀನಾಗಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಹಾರ್ಟ್ ಶೇಪಲ್ಲಿ. ಸೊ ನೆಕ್ಸ್ಟ್ ಇಲ್ಲಿಂದ ಇನ್ನೊಂದು ಲೈನನ್ನು ಡ್ರಾ ಮಾಡಿದೆ, ಇಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋಣ ಹಾರ್ಟನ್ನು. ಸೊ ನೆಕ್ಸ್ಟ್ ಇಲ್ಲಿಂದ ಇನ್ನೊಂದು ಲೈನನ್ನು ಡ್ರಾ ಮಾಡ್ತಾ ಇದ್ದೀನಿ. ಸೊ ಈಗ ಇದಕ್ಕೆ ಸ್ಕ್ಯಾಲಪನ್ನು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಇದು ಹಾರ್ಟ್ ಸ್ವಲ್ಪ ಚೆನ್ನಾಗಿದೆ ಅಲ್ಲ ನೋಡಿ, ಇಲ್ಲಿಂದ ನಾನು ಸ್ಕ್ಯಾಲಪನ್ನು ಹಾಕ್ಕೊಂಡು ಈ ಥರ ಡ್ರಾ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ಕ್ಯಾಲಪನ್ನು ಈ ಥರ ನಿಧಾನವಾಗಿ ಏನು ಗೊತ್ತಾ, ನಾವು ಫಸ್ಟ್ನೇ ಸ್ಕ್ಯಾಲಪ್ ಏನು ತೊಗೊಂಡಿರ್ತೀವಿ ಅದೇ ಮೆಜರ್ಮೆಂಟಲ್ಲಿ ಬೇರೆ ಸ್ಕ್ಯಾಲಪನ್ನು ಕೂಡ ಡ್ರಾ ಮಾಡಿ, ಸರಿನಾ? ಸೊ ನೋಡಿ, ಈ ಥರ ಸ್ಕ್ಯಾಲಪನ್ನು ಡ್ರಾ ಮಾಡ್ತಾ ಇದ್ದೀನಿ ಕ್ಲೀನಾಗಿ, ಸರಿನಾ? ನೀವು ನಿಧಾನವಾಗಿ ಡ್ರಾ ಮಾಡೋದನ್ನು ಮರಿಬೇಡಿ. ಈ ಥರ ಡ್ರಾ ಮಾಡ್ತಾ ಇದ್ದೀನಿ ಕಂಪ್ಲೀಟ್. ಸೊ ನೆಕ್ಸ್ಟ್ ಇದಕ್ಕೆ ಫಿಲ್ಲಿಂಗನ್ನು ಕೊಟ್ಬಿಡೋಣ. ಈ ಥರ ಒಂದು ಚೆಕ್ಸನ್ನು ಬಿಟ್ಟು ಒಂದು ಚೆಕ್ಸನ್ನು ಡ್ರಾ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಥರ ಫಿಲ್ಲಿಂಗನ್ನು ಕೊಡೋದು ಮರಿಬೇಡಿ. ಈ ಥರ ಫಿಲ್ಲಿಂಗನ್ನು ಕೊಡ್ತಾ ಇದ್ದೀನಿ. ಪ್ರಾಪರಾಗಿ ಕ್ಲೀನಾಗಿ ಫಿಲ್ಲಿಂಗನ್ನು ಕೊಡಿ. ನಾವೇನು ಬಾಕ್ಸನ್ನು ಡ್ರಾ ಮಾಡಿರ್ತೀವಿ ಅದರ ಹೊರಗಡೆ ಫಿಲ್ಲಿಂಗ್ ಹೋಗೋದು ಬೇಡ, ಮತ್ತು ಒಳಗಡೆನೂ ಗ್ಯಾಪ್ ಇರೋದು ಬೇಡ. ಸೇಮ್ ಕ್ಲೀನಾಗಿ ಫಿಲ್ಲಿಂಗ್ ಬರಲಿ. ನೆಕ್ಸ್ಟ್ ನಾನು ಇಲ್ಲಿ ಕೂಡ ಚಿಕ್ಕದಾಗಿರುವಂತಹ ಡೆಕೋರೇಟಿವ್ ಡಿಸೈನನ್ನು ಡ್ರಾ ಮಾಡ್ತಾಯಿದ್ದೀನಿ. ಲಕ್ಷ್ಮಮ್ಮ ಮೆಲ್ಗೆ ಡ್ರಾ ಮಾಡಿದೆ. ನೆಕ್ಸ್ಟ್ ಇಲ್ಲಿಂದ ನಾನು ಚೆಕ್ಸನ್ನು ಡ್ರಾ ಮಾಡ್ತಾಯಿದ್ದೀನಿ, ಲೈನ್. ನೆಕ್ಸ್ಟ್ ಇನ್ನೊಂದು ಲೈನ್, ಮತ್ತು ಈ ಥರ ಲೈನನ್ನು ಒಂದೇ ಮೆಜರ್ಮೆಂಟಲ್ಲಿ ಕ್ಲೀನಾಗಿ ಡ್ರಾ ಮಾಡ್ಕೊಂಡು ಹೋಗಿ. ಏನು ಗೊತ್ತಾ, ಈ ಥರ ನಾನು ಮಾತಾಡಿಕೊಂಡು ವಿಡಿಯೋ ಮಾಡಿದ್ರೆ ಸ್ವಲ್ಪ ಲಾಂಗ್ ಆಗುತ್ತೆ. ಅದೇ ಮ್ಯೂಸಿಕ್ ಏನಾದರೂ ಕೊಟ್ಟು ಸ್ವಲ್ಪ ಫಾಸ್ಟಾಗಿ ವಿಡಿಯೋ ಮಾಡಿದ್ರೆ ಶಾರ್ಟಾಗಿರುತ್ತೆ ಅಂತ ಹೇಳ್ತೀನಿ ಅಷ್ಟೆ. ಸೊ ಅಂದರೆ ಕ್ಲಾಸಸ್ ನಡೆಸ್ತಾ ಇರ್ತೀನಲ್ಲ, ಈ ಥರ ಮಾತಾಡಿಕೊಂಡೆ ಈ ಥರ ಕ್ಲೀನಾಗಿ ಹೇಳ್ಕೊಂಡೇ ನಾನು ಡಿಸೈನನ್ನು ಡ್ರಾ ಮಾಡಬೇಕಾಗುತ್ತೆ. ಬರೀ ನಾನು ಫಸ್ಟೇ ನಾನು ಡಿಸೈನ್ ಡ್ರಾ ಮಾಡಿಬಿಟ್ಟು ಆಮೇಲೆ ಬರೀ ಮ್ಯೂಸಿಕ್ ಆ್ಯಡ್ ಮಾಡಿಬಿಟ್ರೆ ಅದು ಕಮ್ಮಿ ಸಮಯ ಹಿಡಿಸುತ್ತೆ, ಸರಿನಾ? ಸೊ ನೋಡಿ, ಇದಕ್ಕೆ ನಾನು ಥಿಕ್ಕಾಗಿರುವಂತಹ ಲೈನನ್ನು ಈ ಥರ ನಾನು ಡ್ರಾ ಮಾಡ್ತಾಯಿದ್ದೀನಿ. ಈ ಥರ ಥಿಕ್ಕಾಗಿ ಲೈನನ್ನು ಡ್ರಾ ಮಾಡಿದೆ, ಸರಿನಾ? ಸೊ ಇಲ್ಲಿಂದನೂ ಕೂಡ ಈ ಥರ ಥಿಕ್ಕಾಗಿರುವಂತಹ ಲೈನನ್ನು ಡ್ರಾ ಮಾಡಿದೆ. ಸೊ ಈಗ ಈ ಚೆಕ್ಸ್ಗೆ ಈ ಥರ ಲೈನ್ ಡಾಟನ್ನು ಇಟ್ಕೊಂಡು ಬರ್ತೇನೆ, ಸರಿನಾ? ಲೈನ್ ಡಾಟ್ ಲೈನ್ ಈ ಥರ ಡಾಟ್ ಲೈನ್ ಈ ಥರ ಪ್ರಾಪರಾಗಿ ಕ್ಲೀನಾಗಿ ಎಲ್ಲ ಚೆಕ್ಸ್ಗೂ ಫಿಲ್ ಮಾಡ್ಕೊಂಡು ಬನ್ನಿ. ಸಾಕು, ತುಂಬ ಹೆವಿ ಬೇಡ. ಹಾರ್ಟ್ ಒಳಗಡೆ ಸಿಂಪಲ್ಲಾಗೇ ಇರಲಿ, ಈ ಥರ ಸಿಂಪಲ್ಲಾಗಿರಲಿ, ಸರಿನಾ? ಸೊ ಈಗ ಇದರ ಮೇಲೆ ನಾವು ಪ್ಯಾಟಲ್ಸನ್ನು, ಗಲ್ಫ್ ಪ್ಯಾಟಲ್ಸನ್ನು ಕೊಟ್ಕೊಂಡು ಹೋಗೋಣ. ಈ ಥರ ಗಲ್ಫ್ ಪ್ಯಾಟಲ್ಸನ್ನು ನಿಧಾನವಾಗಿ ಕೊಡ್ತಾಯಿದ್ದೀನಿ, ಈ ಥರ ಡ್ರಾ ಮಾಡ್ತಾಯಿದ್ದೀನಿ. ನನಗೆ ಈ ಡಿಸೈನ್ ಡ್ರಾ ಮಾಡಿ ಕಳಿಸಿ ವಾಟ್ಸಪ್ಗೆ, ಸರಿನಾ? ಸೊ ನೋಡೋಣ ಹೇಗಿರುತ್ತೆ ಅಂತ. ಮತ್ತು ಆನ್ಲೈನ್ ಕ್ಲಾಸ್ ಕೂಡ ಅವೈಲೇಬಲ್ ಇದೆ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆರಾಮಾಗಿ ನೀವು ಕಲಿಬಹುದು. ಮತ್ತು ಇಲ್ಲಿ ಮತ್ತೆ ನಾನು ಸರ್ಕಲನ್ನು ತಗೊಂಡು ಫ್ಲವರ್ಸನ್ನು ಡ್ರಾ ಮಾಡ್ತಾಯಿದ್ದೀನಿ. ಈ ಥರ ಸರ್ಕಲ್ ತಗೊಂಡು ಮತ್ತೆ ಫ್ಲವರ್ಸ್, ಮತ್ತು ಸರ್ಕಲ್ ತಗೊಂಡು ಅದರ ಪ್ಯಾಟಲ್ಸನ್ನು ಡ್ರಾ ಮಾಡ್ತಾಯಿದ್ದೀನಿ, ಸರಿನಾ? ಸೊ ನೋಡಿ, ಈ ಥರ ಪ್ಯಾಟಲ್ಸನ್ನು ಡ್ರಾ ಮಾಡ್ಕೊಂಡು ಬರ್ತಾಯಿದ್ದೀನಿ. 3 ರೋಸಸ್ಸನ್ನು ತೊಗೊಳ್ತಾ ಇದ್ದೀನಿ, ಸ್ಮಾಲ್ ರೋಸಸ್ 3 ಆಗಿ. ನೆಕ್ಸ್ಟ್ 3 ಲೀಫ್. ನೆಕ್ಸ್ಟ್ ಈ ಸೈಡ್ ಕೂಡ 3 ಲೀಫ್, ಓಕೆನಾ? ನೆಕ್ಸ್ಟ್ ಇಲ್ಲಿಂದ ಮತ್ತೆ 3 ಲೀಫನ್ನು ತಗೊಳ್ತಾ ಇದ್ದೀನಿ. ಪಾಮ್ ಮೇಲೆ ಬರ್ತಾಯಿದೆ 3 ಲೀಫ್. ಇದಾದಮೇಲೆ ಇಲ್ಲಿ ಮತ್ತೆ ಡೆಕೋರೇಟಿವ್ ಡಿಸೈನ್ ಅಂದರೆ ಲೈನ್ ಹಾಕಿ ಡಾಟನ್ನು ಇಡೋದು. ಇಲ್ಲಿ ಮತ್ತೆ ನಾನು ಖರ್ಜೂರದ ಶೇಪಲ್ಲಿ ಲೈನ್ಸನ್ನು ತಗೊಳ್ತಾ ಇದ್ದೀನಿ. ಎಷ್ಟೇ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ನಾನು ಕ್ಲಾಸನ್ನು ಕಲ್ಸೋಕ್ಕೆ ಕೂತ್ಕೊಂಡ್ರು ಏನಾದರೂ ಶಬ್ದ ಬಂದೇ ಬರುತ್ತೆ. ಸೊ ಅದರ ಮೇಲೆ ಗಮನವನ್ನು ಕೊಡಬೇಡಿ, ಸರಿನಾ? ಇಲ್ಲಿ ಕ್ಲಾಸ್ ಮೇಲೆ ಗಮನ ಕೊಡಿ. ನೋಡಿ, ಲೈನ್ ಪ್ರಾಪರಾಗಿ ಡ್ರಾ ಮಾಡೋದನ್ನು ಕಲೀರಿ. 3 ಲೈನನ್ನು ನಾನು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿಂದ ಮತ್ತೆ 1 ಲೈನ್. ಅದಾದ ಮೇಲೆ ಸ್ಕ್ಯಾಲಪ್ಪನ್ನು ಡ್ರಾ ಮಾಡ್ತಾಯಿದ್ದೀನಿ, ಈ ಥರ ಸ್ಕ್ಯಾಲಪ್ ಮೆಹಂದಿಯ ಕಿಂಗ್, ಸರಿನಾ? ಸೊ ಪ್ರಯತ್ನವನ್ನು ಪಡಿ, ಪ್ರಾಪರಾಗಿ ಫಿನಿಷಿಂಗಾಗಿ ಡ್ರಾ ಮಾಡಿ. ಇಲ್ಲಿಂದ ಮತ್ತೆ ಸ್ಕ್ಯಾಲಪ್ ಡ್ರಾ ಮಾಡಿದೆ, ಈ ಥರ ಕ್ಲೀನಾಗಿ ಸ್ಕ್ಯಾಲಪ್. ನೆಕ್ಸ್ಟ್ ಈ ಸೈಡ್ ಕೂಡ
ಇಲ್ಲಿಂದ ಮತ್ತೆ ಸ್ಕ್ಯಾಲಪ್, ಈ ಥರ ಸ್ಕ್ಯಾಲಪ್ ನಿಧಾನವಾಗಿ ಡ್ರಾ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಸರಿನಾ. ಇಲ್ಲಿಂದ ಸ್ಕ್ಯಾಲಪ್. ನೆಕ್ಸ್ಟ್ ನಾನು ಇಲ್ಲಿಂದ ಗಲ್ಫ್ ಪ್ಯಾಟಲ್ಸನ್ನು ಡ್ರಾ ಮಾಡ್ತಾಯಿದ್ದೀನಿ. ಈ ಥರ ಗಲ್ಫ್ ಪ್ಯಾಟಲ್ಸ್ ಡ್ರಾ ಮಾಡ್ತಾಯಿದ್ದೀನಿ. ಗಲ್ಫ್ ಪ್ಯಾಟಲ್ಸ್ ಹೇಗೆ ಡ್ರಾ ಮಾಡೋದು ಅಂದರೆ, ಪ್ರೆಸ್ ಮಾಡಿ ಡಾಟನ್ನು ಇಡೋ ಹಾಗೆಯೇ ಸ್ವಲ್ಪ ಅಗಲವಾಗಿ ಇಡೋದು ಅಷ್ಟೆ, ತುಂಬಾ ಈಸಿ ಇದು. ಮತ್ತು ಇಲ್ಲಿಂದ ಲೈನನ್ನು ಡ್ರಾ ಮಾಡ್ತಾಯಿದ್ದೀನಿ. ಚಿಕ್ಕದಾಗಿರುವಂತಹ ಬಾಕ್ಸಸ್ ಇದು, ದೊಡ್ಡದಾಗಿಲ್ಲ ಅಂದರೆ ಅಷ್ಟು ಚಿಕ್ಕದಾಗಿಯೂ ಇಲ್ಲ ಅನ್ಬೋದು, ಮೀಡಿಯಮ್ ಬಾಕ್ಸಸ್ ಡ್ರಾ ಮಾಡ್ತಾಯಿದ್ದೀನಿ ನಾನು ನೋಡಿ. ಮತ್ತು ಬಾಕ್ಸ್ ಚೌಕಟ್ಟು ಆಕಾರದಲ್ಲಿರಲಿ, ಖರ್ಜೂರದ ರೂಪದಲ್ಲಿ ಬಾಕ್ಸ್ ಬೇಡ, ಈ ಥರ ಚೌಕಟ್ಟು ಆಕಾರದಲ್ಲಿ ಬಾಕ್ಸ್ ಇರಲಿ. ಇದಕ್ಕೆ ಥಿಕ್ ಆಗಿರುವಂತಹ ಲೈನನ್ನು ನಾನು ಡ್ರಾ ಮಾಡ್ತಾಯಿದ್ದೀನಿ. ಈ ಥರ ಥಿಕ್ ಆಗಿರುವಂತಹ ಲೈನ್ ಡ್ರಾ ಮಾಡಿದೆ. ಮತ್ತು ಇದಕ್ಕೆ ಫಿಲ್ಲಿಂಗನ್ನು ಕೊಡ್ತಾಯಿದ್ದೀನಿ. ಈ ಥರ ಫಿಲ್ಲಿಂಗನ್ನು ಕೊಟ್ಕೊಂಡು ಹೋಗ್ತಾಯಿದ್ದೀನಿ. ಈ ಥರ ಡಾರ್ಕ್ ಅಂದರೆ ಪ್ರೆಸ್ ಮಾಡಿ, ಸರಿನಾ. ಅದೆಷ್ಟು ಬಾಕ್ಸ್ ಇದೆಯೋ ಆ ಬಾಕ್ಸ್ ಫಿಲ್ ಆಗೋವರೆಗೂ ಪ್ರೆಸ್ ಮಾಡಿ, ಅದರ ಹೊರಗಡೆ ಬರಬೇಡಿ, ಅಷ್ಟು ಪ್ರೆಸ್ ಮಾಡಿ. ಸೊ ಇದು ಕಂಪ್ಲೀಟ್ ಆದಮೇಲೆ ಇದಕ್ಕೆ ಔಟ್ಲೈನನ್ನು ಕೊಡ್ತಾಯಿದ್ದೀನಿ. ಈ ಥರ ಔಟ್ಲೈನ್ ಕೊಟ್ಕೊಂಡು ಹೋಗ್ತೀನಿ, ಸರಿನಾ. ಈ ಥರ ಔಟ್ಲೈನನ್ನು ಕೊಟ್ಕೊಂಡು ಡ್ರಾ ಮಾಡಿಕೊಂಡು ಹೋಗ್ತಾ ಇರ್ತೀನಿ. ವಿಡಿಯೋ ನಿಮಗೆ ಸ್ಲೋ ಅನಿಸಿದ್ರೆ ಸೆಟ್ಟಿಂಗಲ್ಲಿ ಹೋಗಿ ಫಾಸ್ಟ್ ಮಾಡ್ಕೊಳ್ಳಿ. ನಾನು ಫಾಸ್ಟ್ ಮಾಡಿಸಿದ್ರೆ ಕಲ್ಸೋಕ್ಕಾಗೋಲ್ಲ, ಇಲ್ಲಾಂದರೆ ನೋಡಿ ಕಮೆಂಟ್ಸಲ್ಲಿ ಹೇಳಿ ಸ್ವಲ್ಪ ಫಾಸ್ಟ್ ಮಾಡಬಹುದಾ ಅಂತ. ಸ್ವಲ್ಪ ಫಾಸ್ಟ್, ಸಾರಿ ಯಾರೋ ಬಂದುಬಿಟ್ಟಿದ್ರು ಮನೆಗೆ ನೆಂಟರು, ಹಾಗಾಗಿ ಕ್ಲಾಸನ್ನು ಅಲ್ಲಿಗೆ ನಿಲ್ಲಿಸಿದ್ದೆ. ಈಗ ಮುಂದೆ ಒರೆಸ್ತಾ ಇದ್ದೀನಿ. ಡಿಸೈನೇ ಒಣಗೋಗಿದೆ ನೋಡಿ, ಅಷ್ಟು ಬಿಸಿಲಿದೆ, 2-3 ಮಿನಿಟ್ಸಲ್ಲಿ ಡಿಸೈನ್ ಒಣಗೋಗಿದೆ. ಸೊ ಈ ಥರ ಮತ್ತೆ ಅದಕ್ಕೆ ಡಾರ್ಕಾಗಿ ನಾನು ಡ್ರಾ ಮಾಡ್ತಾಯಿದ್ದೀನಿ. ಈ ಥರ ನೋಡಿ, ಈ ಥರ ಡಾರ್ಕಾಗಿ ಡ್ರಾ ಮಾಡಿದೆ. ಸೊ ಇದಿಷ್ಟು ಕಂಪ್ಲೀಟ್ ಆಯಿತು. ಮಧ್ಯೆ ಮಧ್ಯೆ ಡಾಟನ್ನು ಇಟ್ಟೆ. ಇಲ್ಲಿಂದ ನಾನು ಮತ್ತೆ ಸರ್ಕಲನ್ನು ಈ ಥರ ಡ್ರಾ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸೇಮ್ ರೋಸಸ್ ನೋಡಿ, ಮಧ್ಯೆ ಮಧ್ಯೆ ಮಾತ್ರ ಡಿಸೈನ್ ಚೇಂಜ್ ಆಗ್ತಾ ಇದೆ, ಆದರೆ ರೋಸ್ನ ಬಂಚನ್ನು ನಾನು ಸೇಮ್ ಆ್ಯಸ್ ಇಟ್ ಈಸ್ ತಗೊಳ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಕೂಡ, ಸರಿನಾ. ಸೊ ಇಲ್ಲಿಂದ ಮತ್ತೆ ನಾನು ಲೀಫನ್ನು ಡ್ರಾ ಮಾಡಿದೆ, ಆದರೆ 2 ಲೀಫನ್ನು ಡ್ರಾ ಮಾಡಿದ್ದೀನಿ. ಸೊ ಇದಿಷ್ಟು. ಅದಾದಮೇಲೆ ಇಲ್ಲಿ ಕೂಡ ಲೀಫ್, ಈ ಥರ ಇಲ್ಲಿ 3 ಲೀಫ್, ಈ ಥರ 3 ಲೀಫನ್ನು ಡ್ರಾ ಮಾಡಿದೆ. ಇಲ್ಲಿಂದ ನಾನು ಡಾರ್ಕಾಗಿ ಥಿಕ್ಕಾಗಿರುವಂತಹ ಔಟ್ಲೈನನ್ನು ಕೊಡ್ತಾಯಿದ್ದೀನಿ. ಕ್ಲೀನಾಗಿ ಪ್ರಾಪರಾಗಿ ಇದಕ್ಕೆ ಔಟ್ಲೈನನ್ನು ಕೊಡ್ತಾಯಿದ್ದೀನಿ. ಈ ಥರ ನೋಡ್ಕೊಳ್ಳಿ, ಈ ಥರ ಔಟ್ಲೈನ್ ಕೊಟ್ಕೊಂಡು ಹೋಗ್ತಾಯಿದ್ದೀನಿ, ಸರಿನಾ. ಸೊ ಇಲ್ಲಿಗೂ ಕೂಡ ಔಟ್ಲೈನ್ ಕಂಪ್ಲೀಟ್. ಈ ಡಿಸೈನ್ ಒಂದು ಫಿಂಗರ್ಗೆ ಈ ಡಿಸೈನ್ ಬರುತ್ತೆ, ಫುಲ್ ಫಿಂಗರ್ಸ್ಗೆ ಈ ಡಿಸೈನ್ ಬರೋಲ್ಲ. ಈ ಡಿಸೈನೇ ಆ ಥರ ಅಲ್ಲಿಂದ ಸ್ಟಾರ್ಟ್ ಆದರೆ ಒಂದು ಫಿಂಗರ್ಗೆ ಕ್ಲೀನಾಗಿ ಬರುತ್ತೆ, ನೆಕ್ಸ್ಟ್ ಫಿಂಗರ್ಗೆಲ್ಲ ಡಿಸೈನ್ ಹಾಕೋಕ್ಕೆ ಹೋಗಬೇಡಿ, ಚೆನ್ನಾಗಿ ಕಾಣಿಸೋಲ್ಲ, ಸರಿನಾ. ಇವತ್ತಿನ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ, ಸರಿನಾ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬೆಳಿಗ್ಗೆ ವಿಡಿಯೋ ನೋಡ್ತಾ ಇದ್ದರೆ ಶುಭ ದಿನ, ರಾತ್ರಿ ವಿಡಿಯೋ ನೋಡ್ತಾ ಇದ್ದರೆ ಶುಭರಾತ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.